ಯಾವ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆಯ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸುರಗೊಂಡಗಪ್ಪ ಗ್ರಾಮದಲ್ಲಿ ಜಲ್ಗತ್ತಿ ಬಂದು ಯಾರಿಪ್ಪ? ತಲ್ಲಿನಾದಂತ ಭೀಮನಾಯಕ ತಾಯಿನಾದಂತ ಧರ್ಮಿಣಿ. ಹೌದಾ ಹೌದಾ? ಇವರ ಪುಣ್ಯ ಗರ್ಭದಿಂದ 15 ಫೆಬ್ರವರಿ 1739 ಇಸ್ವಿಯಲ್ಲಿ ಹೌದಾ ಹುಲಿ ಶಬಾಸ್ ಜಲ್ಗತ್ತಿ ಬಂದು ಜಗತ್ತದೊಳಗ ಸಣ್ಣ ವಯಸ್ಸಿನಾಗ ಮಣ್ಣಿನ ಶಿರ ಮಾಡಿ ಜಗನ್ಮಾತಾ ದುರ್ಗಾ ಮಾತಾ ಗುಣಿಸಿದಂತ ಸಂತ. ಹೌದು ಯಾರಿಪ್ಪ ಸಂತ? ಅಂತ ನನ್ನ ಸಂತ ಸೇವಾಲಾಲ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೋಲಿಗರ ಹಂತದ ನಡ್ತೀನಿ ಅದ ಹಂಗ ಪರಿಸ್ಥಿತಿಗಳು ಬರ್ತಾವು ಪುಣ್ಯಾತ್ಮರೇ. ಆದರೂ ಇಂಥ ತರುವೆ ಅಂತ ಪುಣ್ಯ ಪೌಲೊಳಗ ಲಕ್ಷ ಖರ್ಚು ಮಾಡಿ ಕಟ್ಟಿದ್ರು ಇನ್ನೂ ಖರ್ಚು ಮಾಡಿ ತಾಯಿ ಸೇವಾ ತಂದಿ ಸೇವಾ ಮಾಡ್ಲತ್ತಾರಂದ್ರ ಇಂಥ ಪುಣ್ಯಾಂತರು ಜಗತ್ತದೊಳಗೆ ಎಲ್ಲರ ಪುಣ್ಯ ಬಂಧುಗಳು. ಹೌದಾ ಹೌದಾ? ಎಂತ ಭಕ್ತರು ಬೇಕೇನ್ರಿಪ್ಪ? ತಾಯಿ ನೀ ಮಾಡೋ ಭಕ್ತಿ ಜಗತ್ತದೊಳಗೆ ಸತ್ಯದೇವಾ? ಸತ್ಯದೇವಾ? ನೀ ಇಟ್ಟು ಸಂಕಲ್ಪ ಜಗತ್ತದೊಳಗೆ ಸತ್ಯದೇವಾ? ಹೌದು. ಯಾಕಂದ್ರ ಒಂದು ತಿಂಗಳ ಮುಂಚೆ ಮಾಡಿರ್ತಕ್ಕಂಥ ವಿಮಾನ ತೆಪ್ಸಾನ ತಾಯಿ ಆ ನಿನ್ನ ಪಾಂಡುರಂಗ. ಹೌದು. 16 ದಿವಸ ಅಡ್ವಾನ್ಸ್ ಬುಕ್ ಮಾಡಿರ್ತಕ್ಕಂಥ ರೈಲ್ವೆ ತೆಪ್ಸಾನ ತಾಯಿ ಆ ನಿನ್ನ ಪಾಂಡುರಂಗ. ಹೌದಪ್ಪ ಹೌದು. ಡಾಕ್ಟರ್ ಮಾಂಡವೆ ಬೇರೆ ಯಾರು ಇಲ್ಲ ತಾಯಿ. ಡಾಕ್ಟರ್ ಮಾಂಡವೆ ಸ್ವತಃ ನಾನೇ ಅದ ತಾನು ಖುಷಿಗತ್ತೇಳಿ ಎತ್ತಿ ಗಾಡಿಯಾಗಿಡ್ಲಿಕ್ಕಾಗಿ ಗಾಡಿ ತರತ್ತೇಳಿ ಚಲೋ ಆಯ್ತು. ಆತ್ಮೀಯ ಬಂಧುಗಳಿಗೆ ನೋಡ್ರಿ ಹೇಳ್ತಿರ್ತಕ್ಕಂಥ ತಾತ್ಪರ್ಯ ಏನು? ಏನ್ರಿಪ್ಪ? ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ಪರಮಾತ್ಮ ಪ್ರತ್ಯಕ್ಷ ಆಗುದಿಲ್ಲ. ಹೌದು ಹೌದು ಹೌದು. ಸದಾ ನಾಮ ನುಡಿರಿ ನೋಡಿರಿ, ಸದಾ ಸಂತ ಸೇವಾಲಾಲ ಮುತ್ತನ ನಾಮ ನುಡಿರಿ, ಸದಾ ತಾಯಿ ಲಕ್ಕವನ ನಾಮ ನುಡಿರಿ. ಹಂಗ ತಾಯಿ ಬಂಧನ ಬಯಲು ಮಾಡ್ಲಾಕ ಪಾಂಡುರಂಗ ಡಾಕ್ಟರ್ ಮಾಂಡವೆ ಸ್ವರೂಪಿ ಬಂದಲ್ಲ, ನಿಮ್ಮ ಮನೆ ಬಂಧನ ಬಯಲು ಮಾಡ್ಲಕ್ಕ ಸೇವಾಲಾಲ ಮುತ್ತ ತಾಯಿ ಲಕ್ಕವ ಸದಾ ಇರ್ತಾರೆ ತಿಳಿಸ್ಬಾರಕ್ಕೆ. ಹೌದು ಹೌದು ಹೌದು. ಸರ್ವಜ್ಞ ಮೂರ್ತಿಗಳನ್ನ ಮಾತು ಹೇಳ್ತಾರ. ಏನತ್ರಿ? ಜಾತಿ ಹೀನನ ಮನೆ ಜ್ಯೋತಿತ ಹೀನನ ಜಾತಿ ವಿಜಾತಿ ಏನಬೇಡ ದೇವನುಲಿದಾತನಿ ಜಾತ ಸರ್ವಜ್ಞ ಅಂತ ಹೇಳ್ತಾರೆ. ಹೆಂಗಂದ್ರೆ ಏನ್ರಿ ಮಾತ? ನೋಡ್ರಿ, ಹೇಳ್ರಿ. ಕಮ್ಮಿ ಜಾತಿಯವ್ರದಾರ ಅಂತ ಹೇಳಿ ಅವ್ರ ಮನೆ ಒಳಗೇನು ದೀಪ ಕಮ್ಮಿ ಉರಿಯಂಗಿಲ್ಲ, ಹೆಚ್ಚಿನ ಜಾತಿಯವರದಾರ ಅಂತ ಹೇಳಿ ಅವ್ರ ಮನೆ ಒಳಗೇನು ದೀಪ ಹೆಚ್ಚು ಉರಿಯಂಗಿಲ್ಲ. ಹೌದು ಹೌದು. ಕುಲ 18 ಜಾತಿಗೆಲ್ಲ ದೀಪ ಹೆಂಗ ಏಕಭಾವದಿಂದ ಉರಿತದ ನೋಡು. ಹೌದು. ಹಂಗ ಕುಲ 18 ಜಾತಿಯ ಕಾರ್ಯಕ್ರಮ ಕೇಳ್ತಿರ್ತಕ್ಕಂಥ ಕಲಾ ಪ್ರೇಮಿಗಳು ಎಲ್ಲರಿದ್ರೆ ಅದು ತೊಂಬತ್ತಾದ ಬಂಧುಗಳಿತ್ತು. ನಿಲ್ಲದ ಬಾಲಿಯ ಯಾತರ ಜನ್ಮ ಬಾಡಿಗೆ ಎತ್ತು ದುಡ್ದಂಗಾಗ್ತದ, ಬಾಡಿಗೆ ಎತ್ತು ದುಡ್ದಂಗಾಗ್ತದ. ಹೌದಪ್ಪ ಹೌದು. ಬಾಲಕ ನಿಲ್ಲದ ಬಾಲಿಯ ಯಾತರ ಜನ್ಮ ಬಾಡಿಗೆ ಎತ್ತು ದುಡ್ದಂಗಾಗ್ತದ, ಬಾಳಿಯ ಎಲಿ ಹಾಸಿ ಉಂಡು ಹೋಗದಂಗಾಗ್ತದ. ಹೌದಪ್ಪ ಹೌದು. ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಗಿಡ ತಂಗಿ ಮ್ಯಾಗ ಕುತ್ತು ಗಿಳಿ ಬರಿ ಹಾಡ್ಯಾವೆ, ಬಂಜಿ ಬಂಜಿ ನಿಂದೆ ಹತ್ತಿರ ಬಾಳವೆ ಅಂತ. ಹೌದಪ್ಪ ಹೌದು. ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಒಳಕಲ್ಲ. ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಕೊಟ್ಟಿಲಾಕ ಸೊಸಿ ಇಲ್ಲ, ದಸರಾ ಹಬ್ಬಕ್ಕ ಬನ್ನಿ ತರ್ಲಾಕ ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ, ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ ತಿಳಿದ. ಹೌದಪ್ಪ ಹೌದು. ಏನ್ರಿಪ್ಪ? ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕೋನಚೇಗಾಂವ್ ಸೂಕ್ಷೇತ್ರ ಪಾವನ ಕ್ಷೇತ್ರವಾದಂತ ಯಾವರಿಪ್ಪ? ಮಂಗಲಪುರ ಪುಣ್ಯಪೋಳಿಯಲ್ಲಿ ಜನ್ಮೆತ್ತಿ ಬಂದು ಮೂಢಪೀಠ ಮುಮ್ಮೆತ್ತ ಗುಡ್ಡದ ಒಡೆಯಲ ಕೀರ್ತಿ ಸತ್ಯ ಸಂಘದ ಮುಖಾಂತರ ಜಗತ್ತಿನಾದಂತ ಬೋಧಿಸಿ, ಹೌದು, ಮುತ್ಯಾಲ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ಸಿದ್ಧರತ್ನ ಕವಿರತ್ನ ದಾಸೋಹ ಮೂರ್ತಿ ಎನಿಸಿಕೊಂಡ್ರಿ. ಯಾರಿಪ್ಪ? ನನ್ನ ಗುರು ಮದಗೊಂಡ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಸಾಷ್ಟಾಂಗ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ನಮ್ಮ ಸೊರಜೋಡಿಯಾಗಿ ಹಾಡ್ಲಕ್ಕೆ ಬಂದಿರತಕ್ಕಂತ ಯಾರಿಪ್ಪ? ಒಳ್ಳೆ ಉಭಯ ಕಲಾವಿದರಾಗಿರ್ತಕ್ಕಂಥವ್ರು. ಹೌದು. ಯಾವ್ರಿಪ್ಪ? ಯಾವ ಅಫಜಲಪುರ ತಾಲೂಕಿನ ಗುಲ್ಬರ್ಗ ಜಿಲ್ಲೆಯ ಕಲಬುರಗಿ ಇರ್ಬೇಕ್ರಿ. ಕಲಬುರಗಿ ಗುಲ್ಬರ್ಗ ಎರಡು ಒಂದೇ, ಹಳೆ ಅಲ್ಲ ಮಗಳ ಗಂಡ.
ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕ. ಅಫಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ಹೌದು ನಮ್ಮ ಪ್ರಕಾಶ್ ಮಾಸ್ತರ್ ಅವರಿಗೂ ಹೌದು. ಆ ಸಂಘ ಕೂಡ ಈ ತೊರವಿ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದಕ್ಕೆ ಆತ್ಮೀಯ ಬಂಧುಗಳೇ ಹೇಳ್ರಿಪ್ಪ. ಇವತ್ತ ಈ ಭಕ್ತರ ಮನೆ ಒಳಗ ಯಾರಿಪ್ಪ? ಯಾವಾಗಲ್ಲ ಅಮಸಿದ್ಧ ಮುಕ್ತಾದ ಮಠ ಮನೆ ಒಳಗ ಜಗತ್ತಿನಾದಂತ ಉತ್ತಮ ಸಿದ್ಧತೆಗೆ ಮಾಡಿರತಕ್ಕಂತ ತಾಯಿ ಯಾರಿಪ್ಪ? ಆದಿಶಕ್ತಿ ಜಗನ್ಮಾತಾ ಶಿಷ್ಟರ ಪಾಲಕಿ ಭಕ್ತರು ಧಾರಕಿ. ಹೌದು. ಅಂತ ನನ್ನ ಜಗನ್ಮಾತಾ ಆಗಿರ್ತಕ್ಕಂತ ನನ್ನ ಲಕ್ಕಮ್ಮಾಯಿ ಆಗಮನ ಇವತ್ತು ಭಕ್ತರ ಮನೆ ಒಳಗಾಗ್ಯದ. ಹೌದು. ಆ ಲಕ್ಕಮ್ಮಾಯಿ ಪಾದವನ್ನು ಎಲ್ಲ ಮಸ್ತಕದ ಮೇಲೆ ಇಟ್ಟುಕೊಂಡು ಆ ತಾಯಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ಮತ್ಯಾರಿಪ್ಪ? ಯಾವ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆಯ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸುರಗೊಂಡಗಪ್ಪ ಗ್ರಾಮದಲ್ಲಿ ಜಲ್ಗತ್ತಿ ಬಂದು ಯಾರಿಪ್ಪ? ತಲ್ಲಿನಾದಂತ ಭೀಮನಾಯಕ ತಾಯಿನಾದಂತ ಧರ್ಮಿಣಿ. ಹೌದಾ? ಹೌದಾ? ಇವರ ಪುಣ್ಯ ಗರ್ಭದಿಂದ 15 ಫೆಬ್ರವರಿ 1739 ಇಸ್ವಿಯಲ್ಲಿ ಹೌದಾ? ಹುಲಿ ಶಬಾಸ್. ಜಲ್ಗತ್ತಿ ಬಂದು ಜಗತ್ತಿನೊಳಗ ಸಣ್ಣ ವಯಸ್ಸಿನಾಗ ಮಣ್ಣಿನ ಶಿರ ಮಾಡಿ ಜಗನ್ಮಾತಾ ದುರ್ಗಾ ಮಾತಾ ಗುಣಿಸಿದಂತ ಸಂತ. ಹೌದು. ಯಾರಿಪ್ಪ ಸಂತ? ಅಂತ ನನ್ನ ಸಂತ ಸೇವಾಲಾಲ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದಕ್ಕೆ ಆತ್ಮೀಯ ಬಂಧುಗಳೇ ತಾವೆಲ್ಲರೂ ಯಾರು ಎಲಗ ಅಕ್ಕ ತಂಗಿ ಅಣ್ಣ ತಮ್ಮಂದರು ಬಂಧು ಬಳಗ ಆಯಿ ಮುತ್ಯ. ಹೌದು. ಕಾಕು ಮೌಸಿ ಪೌಣ್ಯಾರು ಬೀಗರು. ಹೌದು. ಯಾಡಿ ಬಾಪು ತಾವೇನು ಬಂದು ಕುಡಿರಲ್ಲ. ಹೌದು. ತಮ್ಮಲ್ಲಿರ್ತಕ್ಕಂಥ ಚೈತನ್ಯ ಪರಮಾತ್ಮನ ಆತ್ಮ ಚೈತನ್ಯ ಪರಮಾತ್ಮನಿಟ್ಟುಕೊಂಡು ಪರಮಾತ್ಮನ ಸೇವಾದೊಳಗ ಒಂದು ಘಳಿಗಳಿ ಕಾಲ ಕಳಿಬೇಕಂತ ನೀವೇನು ಬಂದಿರಲ್ಲ. ತಮ್ಮೆಲ್ಲರಿಗೂ ಅನಂತ ಕೋಟಿ ಸಾಷ್ಟಾಂಗ ವಂದನೆಗಳನ್ನು ಹೇಳ್ತೇವೆ. ಹೌದಪ್ಪ. ಹೌದು. ಯಾಕಪ್ಪ ಅಂದ್ರ ಯಾಕ್ರಿ? ಇವತ್ತು ಭಕ್ತರ ಮನೆಗೆ ದೇವರು ಬಂದದ. ಹೌದ್ರಿಪ್ಪ. ಬಂದಾರಿ. ಭಕ್ತರ ಮನಸ್ಸ ದೇವರ ಮನಸ್ಸ ಒಂದಾಯ್ತಲ್ಲ. ಭಕ್ತರ ಮನೆಗೆ ದೇವರು ಬರ್ತಾನತ್ತಿದು ಶಾಸ್ತ್ರ ಸಾರಿ ಹೇಳ್ತದ. ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ಯಾಕ? ರೊಕ್ಕ ಕೊಟ್ರೆ ನಾಳೆ ನಮ್ಮ ಮನೆಗೂ ಬರ್ತವೆ ದೇವರ. ರೊಕ್ಕ ಕೊಟ್ಟು ನೀವು ಹಾಡೋ ರೀತಿ ಬರ್ತೀರಿ, ಮತ್ತಾರು ಬರಲ್ಲ. ಹೌದು. ಮೊನ್ನೆ ಬಂದಿದ್ ನೋಡಿಲ್ರಿ, ಒಂದ್ ದೇವರ 8 ಮೇಳ ಕೂಡೇ ಬಂದಿವು. ಯಾಕಂದ್ರೆ ನಿಮಗೆ ಹೇಳ್ತೇನೆ ಪುಣ್ಯಾತ್ಮರೇ, ಇಂಥ ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾಕಂದ್ರ ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಕಾಂಟ್ರಾಕ್ಟರ್ ಅದ ಮನಿ ಕಟ್ಟೋರ್ ಪರಿಸ್ಥಿತಿ ಅನ್ನೋದು ನನಗೆ ಗೊತ್ತಾಗ್ತದೆ. ಹೌದಲ್ಲ? ಹೌದಲ್ಲ? ಯಾಕಂದ್ರ ನಾ ಭಾಳ ಮನಿ ಕಟ್ಟಮಲ್ಲ ನೋಡ್ತಾ ನನಗೆ ಇಸಾರ್ ಕೊಟ್ಟು ಅಂದ್ರ 15 ದಿನ ಹೊಟ್ಟೆ ಬೆನೆ ಬಿಡಲ್ಲ ಅವ್ರು ರೊಕ್ಕ ಕೊಟ್ಟು. ಅವ್ರು 15 ದಿನ ನಿಧಾನ ಸ್ಲ್ಯಾಪಿಗೆ ಹೋಗುತ್ತಾನ ಭಾಳ ಹುಡುಪಿರ್ತದ ಮನಿ ಕಟ್ಟೋರು. ಹೌದು. ಸ್ಲಾಪ್ ಬಿದ್ದು ತೆಳಗೆ ಇಳಿದ್ರು. ಸ್ಲ್ಯಾಪ್ ಬಿತ್ತು ಮುಂದೆ ಗಿಲಾವ್ ಖರ್ಚು ಚಾಲು ಆಗಲ್ಲ. ದಮ್ರಿ ಒಂದ್ಸು ಬ್ಯಾಂಕಿನ ಕರ್ಜ್ ಅದ, ಮಾರ್ಚ್ ಮುಗಿಯನ್ ರೊಕ್ಕ ಬರ್ತಾವ. ಅನ್ಕ 4 ದಿನ ಹೋಲಿ ಈಗ ಹತ್ತದ ನಡ್ಚೀನಿ ಅದ. ಹಂಗ ಪರಿಸ್ಥಿತಿಗಳು ಬರ್ತಾವ ಪುಣ್ಯಾತ್ಮರೇ. ಆದರೂ ಇಂಥ ತರುವೆ ಅಂತ ಪುಣ್ಯ ಪೌಳಿ ಒಳಗ ಲಕ್ಷ ಖರ್ಚು ಮಾಡಿ ಕಟ್ಟಿದ್ರು ಇನ್ನೂ ಖರ್ಚು ಮಾಡಿ ತಾಯಿ ಸೇವಾ ತಂದಿ ಸೇವಾ ಮಾಡ್ಲತ್ತಾರಂದ್ರ ಇಂಥ ಪುಣ್ಯ ಅಂತರು ಜಗತ್ತದೊಳಗೆ ಎಲ್ಲರ ಆತ್ಮೀಯ ಬಂಧುಗಳು. ಹೌದಾ? ಹೌದಾ? ಎಂತ ಭಕ್ತರು ಬೇಕೇನ್ರಿಪ್ಪ? ಯಾಕಂದ್ರ ನಿಮಗೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ, ಹೇಳ್ರಲ್ಲ. ಮುಂಬೈ ಒಳಗೆ ಡಾಕ್ಟರ್ ಮಾಂಡವಿ ತಿಳಿ ಆಗಿ ಹೋದ್ರು. ಮುಂಬೈ ಒಳಗ ಡಾಕ್ಟರ್ ಮಾಂಡವಿ ತಿಳಿ ಆಗಿ ಹೋದ್ರು. ಮಾಂಡವಿ 1,000 ಹಾರ್ಟ್ ಸ್ಪೆಷಲಿಸ್ಟ್ ಸಕ್ಸಸ್ ಮಾಡಿರು. ಕೇಂದ್ರ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ತು. ಹೌದು. ಹೌದು. ಸರ್ಕಾರ ಪತ್ರ ಬಂತು, ಏನತ್ರಿ? ಇಂತಿಂತ ತಾರೀಕಿಗೆ ಕೇಂದ್ರ ಸರ್ಕಾರದಿಂದ ನಿಮಗೆ ಪ್ರಶಸ್ತಿ ಕೊಡದ, ನೀವು ಡೆಲ್ಲಿಗೆ ಬರ್ಬೇಕಂತೇಳಿ ಪತ್ರ ಬಂತು. ಹೌದು. ಹೌದು. ಅವಾಗ ಡಾಕ್ಟರ್ ಮಾಂಡವಿ ಅವ್ರು ಏನ್ ಮಾಡ್ತಾರ? ಏನ್ ಮಾಡಿದ್ರು? 1 ತಿಂಗಳು ಇರ್ಲಿಕ್ಕಾಗಿ ವಿಮಾನ ಬುಕ್ ಮಾಡಿದ್ರು. ಹೌದು. ಹೌದು. ವಿಮಾನ ಬುಕ್ ಆಯ್ತು. ಒಂದು ವೇಳೆ
ಪೇಷಂಟ್ ಅಭಾವದಿಂದ ದಿವಸ ಹಿಂದ ಮುಂದಾದ್ರ ಎಮರ್ಜೆನ್ಸಿಗೆ ಮತ್ತೆ ಏನಾರೆ ಬೇಕಂತೇಳಿ 15 ದಿವಸ ಇರ್ಲಕ್ಕಾಗಿ ರೈಲ್ವೆ ರಿಸರ್ವೇಶನ್ ಬುಕ್ ಮಾಡಿದ್ರು. ಹೌದು ಹೌದು. ಹೋಗುವ ತಯಾರಿ ಸಿದ್ಧತೆ ಆಯ್ತು. ಇಲ್ಲಿ ಏನು ಗಾಡಿ ಬಿಡ್ಬೇಕಂತ ಹೇಳಿ ಕಾರ್ ಗಾಡಿ ಒಳಗ ಕೂತು ಏರ್ಪೋರ್ಟಿಗೆ ಹೋಗ್ತಿರು. ಆದ್ರ ಮುಂಬೈ ಒಳಗ ಟ್ರಾಫಿಕ್ ಅದ ಬಾವ, ಸರಿಯಾದ ಸಮಯಕ್ಕೆ ಏರ್ಪೋರ್ಟ್ ಹೋಗೋದಾಗಲಿಲ್ಲ. ಆಗ್ಲಿಲ್ಲ ಸಮಯ ವ್ಯರ್ಥ ಹೋಯ್ತು. ಹೋಗಿ ವಿಮಾನ ತಲುಪಬೇಕಂದ್ರ ಹೋಗುದ್ರೊಳಗೆ ವಿಮಾನ ಹೋಗಿ ಬಿಟ್ಟಿತ್ತು. ಹೌದಪ್ಪ ಹೌದು. ಅವಾಗ ಡಾಕ್ಟರ್ ಮಾಡಿಯವರು ವಿಚಾರ ಮಾಡ್ತಾರ, ಏನತ್ರಿ ನಾ ಎಟ್ಟಿಯಾಲಿ ಎಲ್ಲರ ಅಡೆತಡೆಗಳು ಬರ್ತಾವತ್ತೇಳಿ ವಿಚಾರ ಮಾಡಿ 15 ದಿವಸ ಇರ್ಲಿಕ್ಕಾಗಿ ರೈಲ್ವೆ ರಿಸರ್ವೇಶನ್ ಬುಕ್ ಮಾಡೋದು ಒಳ್ಳೇದೇ ಆಯ್ತು. ಈಗ ರೈಲ್ವೆ ಸ್ಟೇಷನ್ ಹೋಗ್ಬೇಕಂತೇಳಿ ಹೊಳ್ಳಿ ಗಾಡಿ ತಿರುಗಿ ಬರುವುದರಾಗ ಆತ್ಮೀಯ ಬಂಧುಗಳೇ ರೈಲ್ವೆ ಸಹಿತ ಹೋಗಿತ್ತು. ನೋಡ್ರಿ, ವಿಚಾರ ಮಾಡಿ ನೋಡ್ರಿ ಟೈಮ್ ಹೆಂಗ್ ಬರ್ತದ್ರಿ. ಸತು ಪರೀಕ್ಷೆ ಅಂತದು ಹೆಂಗದು ವಿಚಾರ ಮಾಡ್ರಿ ಪುಣ್ಯಾತ್ಮರೇ. ಅವಾಗ ವಿಚಾರ ಮಾಡಿ ಡಾಕ್ಟರ್ ಮಾಡುವವರು ಮನಿ ಮುಂದೆ ಒಂದು ಕೋಟಿದ ಕಾರ್ ಗಾಡಿ ಇತ್ತು. ಥರ್ರ ತಿಳಿ ಗಾಡಿ ಚಾಲು ಮಾಡಿ ಹೊಂಟರು ನೋಡ್ರಿ ದಿಲ್ಲಿಗೆ. ಹೌದು ಹೌದು. ಕಾರ್ ಗಾಡಿ ಒಳಗ ಮುಂಬೈ ಬಿಟ್ಟು 60 ಕಿಲೋಮೀಟರ್ ಹೋಗಿತ್ತು ಗಾಡಿ. ಗುಡುಗ ಶಿಡ್ಲ ಮಳಿ ಹೊಡೆದೇ ಹೊಡ್ಲಿತ್ತು, ಧಾರಂಕಾರ ಮಳಿ ಹೊಡ್ಲಿತ್ತು. ರಸ್ತಾದೊಳಗ ಕಾರ್ ಗಾಡಿ ಬಂದಾಗಿ ನಿಂತು ನೋಡ್ರಿ. ಕಾರ್ ಗಾಡಿ ಬಂದಾಗಿ ನಿಂತು ರಸ್ತಾದೊಳಗ ಕಾರ್ ಗಾಡಿ ಬಂದು ಬಿತ್ತು. ಡಾಕ್ಟರ್ ಮಾಡಿದಾಗ ಚಿಂತೆ ಹತ್ತು. ಅವಾಗ ದಿಲ್ಲಿಗೆ ಹೋಗ್ಬೇಕಾಗ್ಯದ, ಸರ್ಕಾರದ ಪತ್ರ ಬಂದದ. ಏನಾರು ಮಾಡಿ ಹೊರಗೆ ಬಂದು ನೋಡ್ಬೇಕಂದ್ರೆ ರಸ್ತಾ ಮಗ್ಗಲಿಕ್ಕೆ ಯಾರೂ ಇಲ್ಲ, ಇದ್ದಿತ್ತಿಲ್ಲ. ಎಲ್ಲರೂ ರಿಪೇರ್ ಮಾಡಿಸ್ಬೇಕಂದ್ರೆ ಗ್ಯಾರೇಜ್ ಇಲ್ಲ. ಮಧ್ಯರಾತ್ರಿ ಒಳಗೆ ಯಾರು ನನಗೆ ಸಹಾಯ ಮಾಡೋರು ಅಂತೇಳಿ ಚಿಂತೆ ಮಾಡುತ್ತಾ ಆ ರಸ್ತಾ ಮಗ್ಗಲ್ದು ಒಂದು ಗುಡಿಸಲಿತ್ತು. ಹೌದು. ಆ ಗುಡಿಸಲು ಕಡೆ ಹೋದ್ರು. ಹೌದು. ಗುಡಿಸಲದೊಳಗೆ ಯಾರೂ ಇರ್ಲಿಲ್ಲ. ಒಬ್ಬಕ್ಕಿ ಹೆಣ್ಣು ಮಗಳಿದ್ದಳು. ಹೌದ್ ಹೌದ್ರಿ. ಆ ಹೆಣ್ಣು ಮಗಳಿಗೆ ಕೇಳ್ತಾನ, ಏನತ್ತ? ಯವಾ ನಾ ದಿಲ್ಲಿಗೆ ಹೋಗ್ಬೇಕಂದಿದ, ಆದ್ರೆ ಮಧ್ಯರಾತ್ರಿ ಒಳಗೆ ನನ್ನ ಗಾಡಿ ಬಂದು ಬಿದ್ದದೇವಾ. ಮುಂಜಾನೆ ತನ್ನ ನಿನ್ನ ಮನಿ ಒಳಗೆ ನನಗೆ ಆಶ್ರಯ ಕೊಟ್ಟಂದ್ರ ಮುಂಜಾನೆ ನನ್ನ ಗಾಡಿ ಚಾಲು ಮಾಡ್ಕೊಂಡು ನಾ ಹೋಗ್ತೀನವ, ನನಗೆ ಆಶ್ರಯ ಕೊಡು ಅಂತ ಅಂದ ಕಾಲಕ್ಕ ತಾಯಿ ಏನ್ ಹೇಳಿದಳು? ಅವಾಗ ತಾಯಿ ವಿಚಾರ ಮಾಡಿ, ಯಾರೋ ಏನೋ ಮಧ್ಯರಾತ್ರಿ ಒಳಗ ನನ್ನ ಮನಿತನ ನಮಗ ಅಪೇಕ್ಷೆ ಇಟ್ಟು ಕೇಳಕ್ ಬಂದಾರಂದ್ರ ಅವರಿಗೆ ನಾವು ಧಿಕ್ಕಾರ ಮಾಡಬಾರದಂತೇಳಿ ಮನಿ ಒಳಗೆ ಕರ್ಕೊಂಡು ಇರ್ಲಾಕ ಜಾಗ ಕೊಟ್ಲು. ಮುಂದೇನೈತ್ರಿಪ್ಪ? ಮಧ್ಯರಾತ್ರಿ ಒಳಗೆ ಡಾಕ್ಟರ್ ಮಾಡಿ ಮಲಗಬೇಕತ್ತಿದ. ತಾಯಿ ಪಾಂಡುರಂಗ ಬಿಟ್ಟಲ ಅಂತ ಹೇಳಿ ನಾಮ ನುಡಿತಿದ್ದಳು. ಹೌದು. ಡಾಕ್ಟರ್ ಮಾಡಿ ಹೋಗಿ ನಿದ್ದೆ ಹತ್ತಲ್ದಾಯ್ತು. ಅವಾಗ ಏನಾರ ಮಾಡಿ ತಾಯಿ ಹೋಗಿ ಪಾಂಡುರಂಗ ಬಿಟ್ಟಲ್ಲ ನಾಮ ಯಾಕೆ ನುಡಿಲಿತ್ತಿದತ್ತ ಕೇಳ್ಬೇಕತ್ತಾಳ. ಹೌದು. ಮನ್ಯಾಗ ಜಾಗ ಕೊಟ್ಟಾಳ, ಕೇಳಟ್ಟಿಗೆ ಮನಿ ಹೊರಗೆ ಕಳಿಸಿದ್ರ ಹೆಂಗ್ ಮಾಡ್ರು ಅಂದ. ಚಿಂತಿ ಕಾಡ್ತು. ಇರ್ಲಿ ಏನಕ್ಕೆ ಇರಲಕ್ಕ ಸುಮ್ಮ ಕುಂಡ್ರುದು ಒಳ್ಳೆ ಹೇಳಿ ಮಧ್ಯರಾತ್ರಿ ಒಳಗ ಒಂದು ಮೂಲ್ಯಾಗ ಕೂತು ಪಾಂಡುರಂಗ ಬಿಟ್ಟಲ್ಲ ನಾಮ ಕೇಳ್ದ. ನಸ್ಕಿಗೆ ಎದ್ದು ಹೋಗ್ಬೇಕತ್ತಿದ. ಆದ್ರ ತಾಯಿ ಪಾಂಡುರಂಗನ ನಾಮ ಯಾಕೆ ನುಡಿತಾಳತ್ತ ಚಿಂತಿ ಕಾಡ್ಲತ್ತಿತ್ತು. ಕೇಳ್ಬೇಕರೆ ಅಂದ. ತಾಯಿಗೆ ಕೇಳ್ಬೇಕತ್ತಾರೆ ಹೇಳಿ ತಾಯಿಗೆ ಕರಿಸಿ ಕೇಳ್ತಾನೆ, ಮಧ್ಯರಾತ್ರಿ ಒಳಗ ಪಾಂಡುರಂಗ ಬಿಟ್ಟಲ್ಲ ಅಂತ ಹೇಳಿ ನಾಮ ನುಡಿತಿದ್ದಿ. ನನಗ ಬಹಳ ಸಿಟ್ಟು ಬರ್ತಿತ್ತ. ಆದ್ರೆ ಮನಿ ಒಳಗ ಆಶ್ರಯ ಕೊಟ್ಟಕ್ಕೆ ನೀತಿ. ಹೌದು. ನಿನಗೆ ಕೇಳುವುದು ತಪ್ಪಾಗ್ತತ್. ನಾ ಸುಮ್ಮಿದ್ದೆವಾ, ಯಾತ್ರ ಸಲುವಾಗಿ ಪಾಂಡುರಂಗ ಬಿಟ್ಟಲ್ಲ ನಾಮ ನುಡ್ಲಿತ್ತಿದ್ದಿ ಹೇಳಂದು. ಅವಾಗ ತಾಯಿ ಏನ್ ಹೇಳ್ತಾರ್ರಿಪ್ಪ? ಅವಾಗ ತಾಯಿ ಹೇಳ್ತಾಳ, ಏನತ್ತ? ನನ್ನನ್ನು 2 ವರ್ಷದ ಕೂಸದ, ಮನ್ಯಾಗ 2 ವರ್ಷದ ಕೂಸದ, ಹುಟ್ಟಿದ 6 ತಿಂಗಳೊಳಗ ಈ ಕೂಸಿಗೊಂದು ಹಾರ್ಟಿಗೆ ಹೋಲದ. ಹೌದು. ಇದಕ್ಕ ಹಾರ್ಟ್ ಹೋಲ್ ಬಂದ್ ಮಾಡ್ಲಕ್ಕ ನನ್ನ ಗಂಡ ಗಳಿಸಿಟ್ಟಿರ್ತಕ್ಕಂಥ ಹೊಲ ಮನಿ ಆಸ್ತಿ ಅಂತಸ್ತೆಲ್ಲ ಮಾರಿ ಈ ಕೂಸಿಗೆ ದವಾಖಾನೆಗೆ ತೋರಿಸಿದ. ಆಸ್ತಿ ಏನೋ ಮುಗಿದು ಹೋಯ್ತು, ಆದರೆ ಈ ಕೂಸಿನ ಹಾರ್ಟ್ ಹೋಲು ಬಂದಾಗಿಲ್ಲ. ಈ ಕೂಸಿನ ಹಾರ್ಟ್ ಹೋಲು ಬಂದಾಗಿಲ್ಲ. ಅವಾಗ ಏನೈತ್ರಿಪ್ಪ ಮಾತಾ? ಅವಾಗ ನಾ ಏನು ಬೇಡ,
ಇನ್ನು ಇದು ಬಂದಾಗಬೇಕಾದ್ರ ಡಾಕ್ಟರ್ ಮಾಂಡವೇನೇ ಬೇಕಂತ ಹೇಳ್ಯಾರ. ಅವ್ರ ಬಲ್ಲಿ ಹೋಗ್ಲಾಕ ಇನ್ನೂ ಲಕ್ಷ ರೂಪಾಯಿ ಬೇಕಾಗ್ತದ. ಆದ್ರೆ ನನ್ನ ಬಲ್ಲಿ 1 ರೂಪಾಯಿನೂ ಇಲ್ಲ ಅಂತೇಳಿ ಪಾಂಡುರಂಗದ ಮ್ಯಾಗ ಭಾರ ಹಾಕಿ ಕೂತಿದ. ಪಾಂಡುರಂಗದ ಮ್ಯಾಗ ಭಾರ ಹಾಕಿ ಕೂತಿದ ಅಂದಳು ನೋಡ್ರಿ ಪುಣ್ಯಾತ್ಮರೇ. ತಾಯಿ ಅವಾಗ ಡಾಕ್ಟರ್ ಮಾಂಡವಿಗೆ ಚಿಂತೆ ಹತ್ತು ನೋಡ್ರಿ. ತಾಯಿ ನೀ ಮಾಡುವಂತೆ ಜಗತ್ತಿನೊಳಗೆ ಸತ್ಯದೇವಾ ನೀ ಇಟ್ಟು ಸಂಕಲ್ಪ ಜಗತ್ತಿನೊಳಗೆ ಸತ್ಯದೇವಾ. ಹೌದು. ಯಾಕಂದ್ರ 1 ತಿಂಗಳ ಮುಂಚೆ ಮಾಡಿರ್ತಕ್ಕಂಥ ವಿಮಾನ ತೆಪ್ಸಾನ ತಾಯಿ ಆ ನಿನ್ನ ಪಾಂಡುರಂಗ. ಹೌದು. 16 ದಿವಸ ಅಡ್ವಾನ್ಸ್ ಬುಕ್ ಮಾಡಿರ್ತಕ್ಕಂಥ ರೈಲ್ವೆ ತೆಪ್ಸಾನ ತಾಯಿ ಆ ನಿನ್ನ ಪಾಂಡುರಂಗ. ಹೌದಪ್ಪ ಹೌದು. ಡಾಕ್ಟರ್ ಮಾಂಡವೆ ಬೇರೆ ಯಾರು ಇಲ್ಲ ತಾಯಿ. ಡಾಕ್ಟರ್ ಮಾಂಡವೆ ಸ್ವತಃ ನಾನೇ ಅದ. ತಾನು ಖುಷಿಗೆ ಅಂತೇಳಿ ಎತ್ತಿ ಗಾಡಿಯಾಗಿಡ್ಲಿಕ್ಕಾಗಿ ಗಾಡಿ ಟರ್ರತ್ ಹೇಳಿ ಚಲೋ ಆಯ್ತು. ಆತ್ಮೀಯ ಬಂಧುಗಳಿಗೆ ಹೇಳ್ತಿರ್ತಕ್ಕಂಥ ತಾತ್ಪರ್ಯ ಏನು? ಏನ್ರಿಪ್ಪ? ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ಪರಮಾತ್ಮ ಪ್ರತ್ಯಕ್ಷ ಆಗುದಿಲ್ಲ. ಹೌದು. ಸದಾ ನಾಮ ನುಡಿರಿ. ಸದಾ ಸಂತ ಸೇವಾಲಾಲ ಮುತ್ತನ ನಾಮ ನುಡಿರಿ. ಸದಾ ತಾಯಿ ಲಕ್ಕವನ ನಾಮ ನುಡಿರಿ. ಹಂಗ ತಾಯಿ ಬಂಧನ ಬಯಲು ಮಾಡ್ಲಾಕ ಪಾಂಡುರಂಗ ಡಾಕ್ಟರ್ ಮಾಂಡವೆ ಸ್ವರೂಪಿ ಬಂದಲ್ಲ. ನಿಮ್ಮ ಮನೆ ಬಂಧನ ಬಯಲು ಮಾಡ್ಲಕ್ಕ ಸೇವಾಲಾಲ ಮುತ್ತ ತಾಯಿ ಲಕ್ಕವ ಸದಾ ಇರ್ತಾರೆ ತಿಳಿಸ್ಬಾರಕ್ಕೆ. ಹೌದು. ಇಪ್ಪತ್ತನ ಇದು ಭಕ್ತರದು ದೇವ್ರದಾಯ್ತು. ಇನ್ನ ಈ ಕಡೆ ಬರೋಣ ಕರಜಿಗಿಟ್ಟ ಹಂಗ ಕಡಿ. ಹೌದು, ಕರಜಿ ಮೈನ ಕಡಿ. ಯಾಕ್ರಿ ನಾ ತೊರ್ವಿ ಅನ್ನೋದು ಬಹಳ ಔಷಧ ನಮ್ಮ ರಾಮಣ್ಣ ಅದನಲ್ರಿ. ತೊರ್ವಾಗ ಮಂದಿ ಬಹಳ ಕೂಡ್ತದ್ರಿ. ಬರ್ರಿ ನೀವು ಒಂದ್ಸಲ ನೋಡ್ರಿ ಅನ್ನವ. ಹೌದೌದು. ತೊರ್ವಿ ಒಳಗೆ ಮತ್ತೆ ತಾಂಡದಾಗ ತಾಂಡದಾಗ ಮಂದಿ ತಿಳಿತದ್ರಿ. ಯಾರಿಗೂ ನೀನು ಮಂದಿ ಕೂಡ್ತದಿಲ್ಲ ನಾ ವಿಚಾರ ಮಾಡ್ತಿದ್ದ. ಆದ್ರ ನೋಡ್ಲಿಕ್ಕಾಗಿ ಇಲ್ಲಿ ಇದು ತಾಂಡದಾಗ ಕೂಡ್ಯೋದು ಏನ್ ಎಲ್ಲರೂ ಪೂಜಾರಿ ವಸ್ತಿ ಕೂಡ್ಯೋದ ಹಂಗ 10 ಮಂದಿ ಕೂಡ್ರಿ. ಆತ್ಮೀಯ ಬಂದು ಧನ್ಯ. ಹೌದು. ಯಾಕಂದ್ರ ನಿಮಗೆಲ್ಲ ನೋಡಿ ಇಟ್ಟು ಆನಂದ ಆಗ್ತದ. ಸರ್ವಜ್ಞ ಮೂರ್ತಿಗಳನ್ನ ಮಾತು ಹೇಳ್ತಾರ. ಏನತ್ರಿ? ಜಾತಿ ಹೀನನ ಮನ ಜ್ಯೋತಿತ ಹೀನನ ಜಾತಿ ವಿಜಾತಿ ಏನಬೇಡ ದೇವನುಲಿದಾತನಿ ಜಾತ ಸರ್ವಜ್ಞ ಅಂತ ಹೇಳ್ತಾರೆ. ಹೆಂಗಂದ್ರೆ ಏನ್ರಿ ಮಾತ ನೋಡ್ರಿ. ಕಮ್ಮಿ ಜಾತಿಯವರದಾರ ಅಂತೇಳಿ ಅವ್ರ ಮನೆ ಒಳಗೇನ ದೀಪ ಕಮ್ಮಿ ಉರಿಯಂಗಿಲ್ಲ. ಹೆಚ್ಚಿನ ಜಾತಿಯವರದಾರ ಅಂತೇಳಿ ಅವ್ರ ಮನೆ ಒಳಗೇನ ದೀಪ ಹೆಚ್ಚು ಉರಿಯಂಗಿಲ್ಲ. ಹೌದು. ಕುಲ 18 ಜಾತಿಗೆಲ್ಲ ದೀಪ ಹೆಂಗ ಏಕಭಾವದಿಂದ ಉರಿತದ ನೋಡು. ಹೌದು. ಹಂಗ ಕುಲ 18 ಜಾತಿಯ ಕಾರ್ಯಕ್ರಮ ಕೇಳ್ತಿರ್ತಕ್ಕಂಥ ಕಲಾ ಪ್ರೇಮಿಗಳು ಎಲ್ಲರಿದ್ರೆ ಅದು ಹೌದಾ. ಅದಕ್ಕೆ ಇರ್ಲಿ ಆತ್ಮೀಯ ಬಂಧುಗಳೇ. ಹೌದು. ಒಂದು ಮನಃಶಾಂತಿ, ಒಂದು ಮನಿಶಾಂತಿ ಅನ್ನಂತ 2 ವಿಷಯಗಳನ್ನ ತಮಗೆಲ್ಲರಿಗೆ ಅಪ್ಪಣೆ ತೋಡು ನಮ್ಮ ಒಳ್ಳೆ ಕಲಾವಿದರವರು ಪ್ರಕಾಶ್ ಮಹಾರಾಜರು. ಹೌದು. ಯಾಕಂದ್ರ ನಿಮಗ ಗೊತ್ತದ ಬಹಳ ಚಂದ ಹೇಳ್ಯಾರ ಅವರು. ಏನತ್ರಿ? ಇವತ್ತು ನಮ್ಮ ಪಾಲಿಗೆ ಏನಿರ್ಬೇಕ್ರಿ? ಮನಃಶಾಂತಿ ಅನ್ನಂತದ್ದು ಇರ್ಲಿ. ಶಾಂತಿ ಇರ್ಲಿ ನಮಗ ನೋಡ್ರಿ. ಮನಃಶಾಂತಿ ಅನ್ನಂತದ್ದು ಇರ್ಲಿ. ಯಾಕೆ ಹೇಳ್ತೀರಿ ಕೇಳ್ರಿ ಪುಣ್ಯಾತ್ಮರೇ. ಹೇಳ್ರಿ. ನೀವು ಲಕ್ಷ ಖರ್ಚು ಮಾಡಿ ಮನಿ ಕಟ್ರಿ, 30 ಲಕ್ಷ ಕೊಟ್ಟು ಮನಿ ಕಟ್ರಿ, ಕೋಟಿ ಖರ್ಚು ಮಾಡಿ ಮನಿ ಕಟ್ರಿ. ಹೌದು. ನಿಮ್ಮ ಮನಃಶಾಂತಿ, ನಿಮ್ಮ ಮನಸ್ಸು ಶಾಂತಿ ಇತ್ತಂದ್ರೆ ನಿಮ್ಮ ಮನಿ ಶಾಂತಿ ಇರ್ತದೆ. ಇದು ಶಾಸ್ತ್ರವೇದ ಪುರಾಣ ಹೇಳ್ತದೆ. ಹೌದಲ್ಲ? ಇವತ್ತ ಮನಃಶಾಂತಿದಿಂದ ಜಗತ್ತದೊಳಗೆ ಏನಾಯ್ತನಂತದು ಹೌದು ನಾವು ಹೇಳುವುದದ. ಮನಃಶಾಂತಿದಿಂದ ಜಗತ್ತದೊಳಗೆ ಏನಾಯ್ತನು ಅವ್ರು ಹೇಳುವುದದ. ಮಹಾರಾಜರು ಹೇಳ್ತಾರೆ. ಹೇಳಿ. ಇವತ್ತ ಪ್ರಪ್ರಥಮವಾಗಿ ಸೃಷ್ಟಿ ತಯಾರು ಮಾಡಿದಂತ ಯಾರು? ಬ್ರಹ್ಮ. ಹೌದು. ಸೃಷ್ಟಿ ತಯಾರು ಮಾಡಿ ಮನಸ್ಸು ಚಂಚಲಾಯ್ತು. ಹೌದು. ಹ್ಯಾಂಗ್ರಿಪ್ಪ? ಮನಸ್ಸು ಗೊಂದಲಾಯ್ತು, ಚಿಂತೆ ಹೆಚ್ಚಾಗಿ ಬ್ರಹ್ಮ ಕೂತ ಅವಾಗ ವಿಷ್ಣು ಉಪದೇಶ ಮಾಡ್ಲಾಕ ಬಂದ. ಹೌದು. ಬ್ರಹ್ಮಗ ವಿಷ್ಣು ಉಪದೇಶ ಮಾಡಿ ಬ್ರಹ್ಮನ ಮನಃಶಾಂತಿ ಮಾಡ್ಯಾನ ಭೂಮಿ ತಲೆನಾಗ ಪ್ರಪ್ರಥಮವಾಗಿ ಜಗತ್ತದೊಳಗೆ. ಹೌದಲ್ಲ? ಹಿಂಗ ಪ್ರಪ್ರಥಮವಾಗಿ ಯಾರ ಮನಿ ಕಟ್ಟಿರು?
ಯಾ ದೇವ್ರ ಮನೆ ಕಟ್ಟಿದ್ರು, ಯಾರು ಶಾಂತಿ ಮಾಡಿದ್ರು, ಪ್ರಪ್ರಥಮವಾಗಿ ಯಾರ ಮನಿ ಕಟ್ಟಿರು, ಯಾರು ಬಂದು ಯಾವ ಮನಿ ಶಾಂತಿ ಮಾಡಿದ್ರನಂತ ವಿಷಯ ಮುಂದಿನ ಸಂಡೆಗೆ ಕರಜಗಿ ಪ್ರಕಾಶ್ ಮಾತ್ರ ಹೇಳಬೇಕು. ಹೌದು. ಕೂಡದಂತ ದೈವ ಕೈಲಿ ತಾಳಿ ತಗೋಬೇಕು. ಹೌದು ಹೌದು. ನಿಮ್ಗೆ ಒಂದೇ ಒಂದು ಮಾತು ಹೇಳ್ತಾ, ಏನ್ರಿ? ನನ್ನ ಸಿದ್ಧಮುತ್ತನ ಸಿದ್ಧಟ್ಟಿ ಒಳಗ ಮನಃಶಾಂತ ಆಗುವುದರಿಂದ ಜಗತ್ತದೊಳಗೆ ಎಂತ ಪುರುಷ ಹುಟ್ಟಿ ಬಂದ. ಎಂತಾದ್ರಿಪ್ಪ? ಯಾವ ತಾಯಿಲಾದಂತ ಕಲವಾಯಿ ತಂಡಿಲಾದಂತ ಜಾಮಗೊಂಡಗೌಡ ನಾಟ್ಯಪೂತಕ ಮಾಧವನ ಭಕ್ತಿ ಮಾಡ್ತಿದ್ರು. ಯಾವ ನಾಟ್ಯಪೂತಕ ಬರಗಾಲ ಬಿತ್ತು ಕಿಲ್ಲಾಳುಗಳಿಗೆ ಮೈಸ್ಲಾಕ ಮೇವು ಇಲ್ದಂಗಾಯ್ತು, ಕುಡಿಸ್ಲಾಕ ನೀರಿಲ್ದಂಗಾಯ್ತು. ಹೌದಪ್ಪ. ಇನ್ ಹೆಂಗ ಮಾಡ್ಬೇಕು ಅಂದ್ರು ಕಿಲ್ಲಾರುಗಳರಿ ಸಂಭಾಳಿಸಬೇಕಾಗ್ಯದ ಅಂತೇಳಿ ವಿಚಾರ ಮಾಡೋದು ಕುಂತಾಗ ಶಿಗಲಾಪುರ ಮಹಾದೇವನ ಆಕಾಶವಾಣಿ ಆಯ್ತು. ಎಲ್ಲಿ? ಈಗಿನ ವಿಜಯಪುರ ಜಿಲ್ಲಾ ನೂತನ ಚಡಚಣ ತಾಲೂಕಿನ ಗೊಳಿಗೆ ಗೋವಿಂದಪುರ ಭೀಮಾ ನದಿ ದಂಡಿಗೆ ಬಂದು ಟಿಯಾ ಹೊಡೆದ್ರು. ಯಾರು? ತಾಯಿನಾದಂತ ಕನಬಾಯಿ, ತಂದಿನಾದಂತ ಜಾಮಗೊಂಡಗೌಡ. ಹೌದು. ಸತಿಪತಿ ಕೂಡಿ ನೇಮ ನಿಷ್ಠೆಯಿಂದ ಪ್ರಪಂಚ ಮಾಡ್ತಿದ್ರು. ಹೌದು. ಹೊಟ್ಟಿನ ಮಕ್ಕಳಿದ್ದಿತ್ತಿಲ್ಲ. ಎಷ್ಟೋ ವರ್ಷ ಪ್ರಪಂಚ ನಡೆದಿತ್ತು, ಮಕ್ಕಳಿದ್ದಿತ್ತಿಲ್ಲ. ಎಲ್ಲರೇ ತಾಯಿನಾದಂತ ಕನಬಾಯಿ ಹಳ್ಳಕ್ ಪಳ್ಳಕ್ಕೆ ಹೋಗಿ ಅರಿವಿ ಒಗಿಲಿಕ್ಕೆ ಹೋದ್ರ ನೆರಮನಿ ಬಲ್ಲಾರು ಮಾತಾಡ್ತಿದ್ರು. ಏನಂತ? ಮುಂಜಾನೆ ಎದ್ದು ಒಟ್ಟಿದ ಕುಳಬಾನ ನೋಡಬಾರದು, ಸಲ್ಲ ಹೈದ ಗಿಡ ನೋಡಬಾರದು, ಹುಟ್ಟ ಬಲ್ಜಿ ಮಾರಿ ನೋಡಬಾರದು ಅಂತೇಳಿ ನಿಂದೆದು ಮಾತಾಡ್ತಿದ್ರು. ಹೌದು. ಅವಾಗ ತಾಯಿನಾದಂತ ಕನಬಾಯಿ ಪತಿಯಾದಂತ ಜಾಮಗೊಂಡಗೌಡಿಗೆ ಹೇಳ್ತಾನ, ಏನಂತ? ಈ ನಿಂದೆ ಅನ್ನೋದು ಬೇಸತ್ತಿದ, ಹೌದು, ಸಾಕು. ಈ ನಿಂದೆಕ ನಾವಿಬ್ಬರು ವಿಷ ಕುಡಿದು ದೇವ್ಬಿಡು. ನನ್ನ ಮನಸ್ಸು ಚಂಚಲ ಮಾಡಿಕೊಂಡ್ರು. ಹೌದು, ಸಾಯ್ಬೇಕಂದ್ರು. ನೋಡ್ರಿ, ಮನುಷ್ಯಾಗ ಮನಸ್ಸು ಅಂದ್ರೆ ಮನುಷ್ಯಾಗ ಮಾನಸಿಕ ಸಮಾಧಾನ ಬೇಕು. ಹೌದಲ್ಲ? ರೊಕ್ಕ ರೂಪಾಯಿಲೇ ಸಮಾಧಾನ ಇಲ್ಲ. ಹೊಟ್ಟಿಲೆ ಮಕ್ಕಳಿಲ್ಲ ನಿಂದೆ ಸಲುವಾಗಿ ಮನಸ್ಸು ಚಂಚಲ ಮಾಡಿಕೊಂಡು ವಿಷ ಕುಡಿದು ಪ್ರಾಣ ಕೊಡ್ಬೇಕಂತಿದ್ರು. ಅವಾಗ ತ್ರಿಕಾಲಜ್ಞಾನಿ ಯೋಗನಾದ ನಿಷಿದ್ಧ ಮಾಯದ ಗುಡ್ದಾಗ ಕುಂತಿದ್ದ. ಹೌದು. ಇವೆರಡೂ ಮಕ್ಕಳು ಮನಸ್ಸು ಚಂಚಲ ಮಾಡಿ ಗದ್ದಲಕ್ಕೆ ಬಿದ್ದಾವು. ಇವರೆಲ್ಲರೂ ಪ್ರಾಣ ಪಟ್ರ ಮಾನವ ಧರ್ಮಕ್ಕೆ ಅಧೋಗತಿ ಆಗ್ತದ, ಧರ್ಮಕ್ಕೆ ಧಕ್ಕಿ ಬರ್ತದಂತೇಳಿ ಕೊರವಂಜಿಗೆ ಕರೆಸಿ ಶಕುನಿ ಹೇಳ್ದ. ಅವಾಗ ಏನೈತ್ರಿಪ್ಪ ಮುಂದ? ಮಕ್ಕಳಿಲ್ಲ ತೇಳಿ ಪ್ರಾಣ ಕುಳ್ಳಾಕ ಹೋಗ್ಬೇಡ್ರಿ, ಮಕ್ಕಳು ಬೇಕಾದ್ರೆ ಹೋಗ್ರಿ, ಪಟ್ಟಣ ತಳಗೈತಿ ಅರಿಕೇರಿ, ಪಟ್ಟಣ ತಳಗೈತಿ ಅರಿಕೇರಿ ಅಂತೇಳಿ ಕೊರವಂಜಿ ಶಕುನಿ ಹೇಳಿದ್ರು. ಅವಾಗ ಜಾಮಗೊಂಡ ಕಣ್ಣಾವ್ ಕೂಡಿ, ಯಾಕಂದ್ರೆ ರಾಮಣ್ಣ ನಿನಗೆ ಗೊತ್ತದ, ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಕೇಳ್ರಿ, ಬಂಜಿಯನ್ನು ಪಟ್ಟ ಎಟ್ಟು ಕೆಟ್ಟವು. ಬಹಳ ಕೆಟ್ಟಲ್ರಿಪ್ಪ. ಮದಗೊಂಡ ಮಹಾರಾಜರು ಒಂದು ಮಾತು ಹೇಳ್ತಿದ್ರು. ಏನತ್ರಿ? ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ಸಪುತ್ರ ಮುಖ ದೃಷ್ಟಂ ಅಂತ ಹೇಳಿ ಮಾತು ಹೇಳ್ತಿದ್ರು. ಹೆಂಗಂದ್ರೆ ಏನ್ರಿ ಮಾತಾ? ಮದುವೆ ಆಗ್ಯಾದ ಪ್ರಪಂಚ ಸುದ್ದ ನಡೀತದ ಇದು ನೀ ತಿಳ್ಕೊಂಡಿದಿ. ಇದಕ್ಕೆ ಮುಂದೆ ಮಕ್ಕಳೇ ಬೇಕಾಗ್ತಾವ. ಅವ್ರೆಲ್ಲ ಹಂಗ ಹೇಳ್ಯಾರ ಹೇಳ್ತೀರಿ ಖರೆ ನೀವು. ಹುಟ್ಟದ ಬಳಿಕ ನೋಡ್ತಾವಿಲ್ಲ, ಇದನ್ನು ಬೇಕಾಗ್ತದ. ಮಕ್ಕಳಿರ್ಲಾರ್ದವ್ರ ಮನೆ ಲೆಕ್ಕದಾಗಿಲ್ಲ, ಮಕ್ಕಳಿರ್ಲಾರ್ದವ್ರಿಗೆ ಮೋಕ್ಷ ಇಲ್ಲ ಅಂತೇಳಿ ಶಾಸ್ತ್ರ ಸಾರಿ ಹೇಳ್ತಾರೆ. ಹೌದ್ ಹೌದ್. ಮದಗೊಂಡ ಮುತ್ತೆ ಅವ್ರು ಹೇಳ್ಯಾರಿ, ಅವ್ರದಿಂದ ಕೇಳಿ ನೀವ್ ಹೇಳಕತ್ತೀರಿ. ಮತ್ತ ಮದಗೊಂಡ ಮುತ್ತೆ ಮಕ್ಳು ಎಷ್ಟು ಮಂದಿ ಇದ್ರಿ? ಅಂದ್ರ ಸಾಧು ಸಂತರಿಗೆ 8 ಮಂದಿ ಮಕ್ಕಳಿದ್ರ ನಿನಗೆ ಚಿಂತೆ ಹತ್ತದ. ಮತ್ರಿ ಬೇಕಲ್ರಿ? ರಾಮಣ್ಣ ಹೇಳ್ರಲ್ಲ, ಮದಗೊಂಡ ಮಹಾರಾಜರ ಮಕ್ಕಳು ನಿನಗೆ ಇನ್ನು ಯಾರು ತಿಳಿದಿಲ್ಲ. ಇಲ್ಲ, ಜಗತ್ತೇ ಅವರು ಮಕ್ಕಳು ತಿಳಿತಿಳಿ ಅಂದವರು. ಜಗತ್ತೇ ಶರಣರಿಗೆ, ಸತ್ಪುರುಷರಿಗೆ, ಸಾಧುವರಿಗೆ ಹೆಣ್ಣರು ಮಕ್ಕಳು ಅಂತರಂಗದೊಳಗಿರ್ತಾರ. ನಾವು ನೀವು ಕರಿತೆಯಲ್ಲಿ ಮಾನವರಾಗಿ ಏನು ಹುಟ್ಟಿ ಬಂದಿದ್ದೆವು, ನಮಗೆ ಹೆಣ್ಣರು ಮಕ್ಕಳು ಬಹಿರಂಗದೊಳಗಿರ್ತಾರ. ಹೌದ್ 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 ಹೌದ್. ಶರಣರು ಮಾಡುವ ಪ್ರಪಂಚ ಆಕಳು ನೀರು ಕುಡ್ದಾಗಲ್ಲ, ನಾವು ನೀವು ಮಾಡೋ ಪ್ರಪಂಚ ಎಮ್ಮಿ ನೀರು ಕುಡ್ದಂಗದ. ಹೌದ್ ಹೌದು. ಅಂತಃಕರಣ ಪೂರ್ವಕಾಲ ಅಂತದು ಹೆಣ್ಣ, ಗುರು ಉಪದೇಶ ಅಂತದು ಗಂಡ. ಹೌದು. ಇವು ಎರಡರ ಸಂಯೋಗದಿಂದ ಜ್ಞಾನ ಪ್ರಕಾಶ ಜ್ಯೋತಿಯನ್ನಂತ ಮಗುಡಿ ಹುಟ್ಟಿ ಸಾಯಬಾರದು, ಸತ್ತು ಹುಟ್ಟಬಾರದು. ಇಂಥ ಖುಷಿ ಗಡಿ ನೀವು ಹೊಡೆದಿರಿ, ಹೆಚ್ಚಕಮ್ಮ ಒಂದು ರೊಟ್ಟಿ ಉಂಡ್ರ ಬಿಜಾಪುರ ದವಾಖಾನಿಗೆ ಹೋಗ್ಬೇಕಾಗ್ತದ. ಹೌದು, ಮೊನ್ನೆ 3 ರೊಟ್ಟಿ ತಿಂದು 3 ದಿನ ಅಡ್ಮಿಟ್ ಇದ್ದೇವ. ಹಂಗಾಗ್ಯದ. ಅದಕ್ಕ ಯಾವ ತಾಯಿನಂತ ಕಲಬಾಯಿ ಒಯ್ದು ಎಲ್ಲಿ ಸತಿಪತಿ ನೇಮ ನಿಷ್ಠೆಯಿಂದ ಜಾಮ ಜಳಕ ಮಾಡಿ ಮುನ್ನಟ್ಟು ಕುಂಟದ ಒಡೆಯನ ಮುಂದ ಕಳ್ಳಾಗಿ ನೀರು ತೆಗೆದು ತುಡಿ ಒಡ್ಡಿ ನಿಂದಿರ್ತಾಳ ತಾಯಿ ಕಲಬಾಯಿ. ಹೊಟ್ಟಿಲೆ ಮಕ್ಕಳಿಲ್ಲ.
ಹೌದು, ಅವಾಗ ಏನೈತ್ರಿಪ್ಪ? ಅವಾಗ ಅನಿಸಿದ್ದು ಮತ್ತೆ ಕೇಳ್ತಾನೆ, ಮಗಳ ಆಹಾ, ಯಾತ್ರ ಸಲುವಾಗಿ ಬಂದಿರಿ, ಕಣ್ಣಾಗ ನೀರು ತೆಗಿಲಿತ್ತೀವಿ, ದರದರ ಮ್ಯಾಗ ಮಾಡಿ ಹಾಕಿ ಉಡಿಯುವಂತ ನಿಂತು ಕಣ್ಣಾಗ ನೀರು ತೆಗೆದಿದೆ ಅಂದ್ರೆ ಏನಾಗ್ಯದ ಹೇಳು ಮಗಳ ಅಂತ. ಅಂದ ಕಾಲಕ್ಕ ಅವಾಗ ತಾಯಿನಾದಂತ ಕನಬಾಯಿ ದುಃಖ ಮಾಡಿ ಹೇಳ್ತಾಳ, ಏನತ್ತ? ಬಾಲಕ ನಿಲ್ಲನ ಬಾಲಿಯ ಯಾತರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗಾಗ್ತದ, ಬಾಡಿಗೆ ಎತ್ತು ದುಡ್ದಂಗಾಗ್ತದ. ಹೌದಪ್ಪ, ಹೌದು. ಬಾಲಕ ನಿಲ್ಲನ ಬಾಲಿಯ ಯಾತರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗಾಗ್ತದ, ಬಾಲಿಯ ಎಲಿ ಹಾಸಿ ಉಂಡು ಹೋಗದಂಗಾಗ್ತದ. ಹೌದಪ್ಪ, ಹೌದು. ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಗಿಡ ತಂಗಿ ಮ್ಯಾಗ ಕುತ್ತು ಗಿಳಿ ಬರಿ ಹಾಡ್ಯಾವೆ, ಬಂಜಿ ಬಂಜಿ ನಿಂದೆ ಹತ್ತಿರ ಬಾಳುವೆ ಅಂತ. ಹೌದಪ್ಪ, ಹೌದು. ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಒಳಕಲ್ಲ. ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಕೊಟ್ಟಿಲಾಕ ಸೊಸಿ ಇಲ್ಲ, ದಸರಾ ಹಬ್ಬಕ್ಕೆ ಬನ್ನಿ ತರ್ಲಾಕ ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ, ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ ಅಂತ ಹೇಳಿದ್ರು. ಹೌದಪ್ಪ, ಹೌದು, ಹೌದು, ಹೌದು. ಅವಾಗ ಅನಿಸಿದ್ದು ಮುತ್ತ ಖಾರಿಕ ಭಂಡಾರ ಕೊಟ್ಟು ಒಂದು ವರ್ಷದಾಗ ನಿನ್ನ ಹೊಟ್ಟಿಲೆ ಗಂಡಸ ಮಗ ಹುಟ್ಟಾನಂತೇಳಿ ಆಶೀರ್ವಚನ ಕೊಟ್ಟ. ಒಂದು ವರ್ಷ ತುಂಬದ್ರೊಳಗೆ ಹರ್ಷದಲ್ಲೇ ಮಗ ಹುಟ್ಟಿ ಬಂದ. ಮಾಧುಲಿಂಗ ಪ್ರತಿ ಅವತಾರ ಮಾಧುಲಿಂಗ ಹುಟ್ಟಿ ಬಂದು ಗಂಗೀಲಾರದ ಗೌಡಾಗಿ ಮೆರೆದ, ಅರ್ಯಾನಾಡದ ಅರಸಾಗಿ ಮೆರೆದ, 7 ಮಟ್ಟದ ಒಡಿಯಾದ, ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕಾದ. ಅವಾಗ ತಾಯಿ ತಂದೆ ಮನಸ್ಸ ಶಾಂತ ಆಯ್ತು. ಹೌದು. ಈ ನಿಮ್ಮೊಂದು ಮಾತು ಕೇಳುವುದಾದ್ರಿ ಪ್ರಕಾಶ್ ಮಾಸ್ತರ್ ಅವರ, ಕೇಳ್ರಿಲ್ಲ. ತಾಯಿ ಕಲವಾಯಿ ತಳ್ಳಿ ಜಾಮಗೋಳ ಗೌಡನ ಮನಸ್ಸು ಚಂಚಲಾಗೋದಕ್ಕಾಗಿ, ಅಮಿಶುದ್ಧ ಮನಸ್ಸು ಶಾಂತ ಮಾಡ್ಲಿಕ್ಕಾಗಿ ಕೊರವಂಜಿಗೆ ಕಳಿಸಿ ಮಕ್ಕಳು ಕೊಟ್ಟಲ್ಲ ಜಗತ್ತದೊಳಗೆ ಶಿತ್ತಾಟಿಗೆ ಮಾಡ್ಯಾರ. ಹೌದು. ಹಿಂಗೆ ಯಾರ ಮನಿ ಶಾಂತ ಮಾಡುವ ಸಲುವಾಗಿ ಮನಿ ಶಾಂತ ಅಲ್ಲರ ಬಟ್ಟಕ್ಕೆ ಯಾರ ದೇಹ ಬಿಡ್ಲತ್ತು ಸಮಯದೊಳಗೆ ಯಾರ ಕೊರವಂಜಿಗೆ ಕರೆಸಿ ಶಪು ಹೇಳಿ ಜಗತ್ತದೊಳಗೆ ಅವ್ರಿಗೆ ಏನಾರ ಕೊಟ್ಟು ಅವ್ರ ಮನಿ ಶಾಂತ ಮಾಡಿರಂದ್ರ ಮುಂದಿನ ಸಂದಿಗೆ ಹೇಳ್ಬೇಕು. ಹೌದು, ಪ್ರಕಾಶ್ ಮಾಸ್ತರಿ ಸಭಾದಾಗ ವಿಷಯ ಬಳಸೋ ದಯವಿಟ್ಟು ಆಳಿಕೊಳ್ಬೇಕು. ಹೌದು, ಹೌದು. ಅದಕ್ಕೆ ಎಲ್ಲಿ ಆತ್ಮೀಯ ಬಂಧುಗಳೇ, ಇದು ಕೈಲಾಸಂದದ ಬಹಳ ಮಾತಾಡಿ ತಮ್ಮ ಯಾರಿಗೂ ಆಗೋದಿಲ್ಲ. ಇನ್ನ ಮುಂದೆ ಈಗ ಹಾಡಿಕೆ ರಂಗ ಇರ್ತದ, ಈಗ ಇಂಜನ್ ಕಾವಾಗಿರ್ತದ. ಈಗ ಹೌದು, ಇನ್ನು ಎವರೇಜ್ ಕೊಡ್ತಾವ್ರ ಗಾಡಿಗಳು. ಇನ್ನು ಮುಂದೆ ನೋಡ್ರಿ ಹಾಡಿಕೆ ಹಂಗ ಆತಾವ. ತಾವೆಲ್ಲರೂ ಯಾವ ರೀತಿಗಿಂದ ಕೂತಿರಲ್ಲ, ಹಿಂಗೆ ಕೂತಿರಪ್ಪ ಅಂದ್ರ ಸಂಜೆ 5 ತನ ಇವತ್ತ ನಮ್ಮ ಪ್ರಕಾಶ್ ಮಾಸ್ತರ್ ಅವ್ರಿಗೆ 7 ಸಲ ಕರ್ಸಿರಂದ್ರ ಇದ್ರ ಮುಂದಿನ ಸಲ ಪ್ರಕಾಶ್ ಮಾಸ್ತರ್ ಎಲ್ಲಿ ಬರ್ತಾಲ ಜೋಡ ನಮ್ಮ ಪರಸು ಮಾಸ್ತರ್ಗೆ ಹುಡುಕ್ಯಾಡ್ತಿರುವಂತ ಪರಿಸ್ಥಿತಿ ಬರಂಗ ಇವತ್ತು ಹಾಡಿಕೆ ಮಾಡಿ ಹೋಲಿಲ್ಲ. ಅಭಿಷೇಕ ಮರೆಯಲ್ಲ. ಹೌದಾ, ಹೌದಾ, ಹೌದಾ. ಅದಕ್ಕ ಯಾವ ರೀತಿ ತಮ್ಮ ಮಕ್ಕಳ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಇದು ನನ್ನ ಕುಸದ, ಇದು ನನ್ನ ಮಗ ಅದಂತೇಳಿ ತಿಳಿದು ತಿಳಿಲಾರ್ದೆ ಅದಕ್ಕೆ ತೊಳೆದು ಬಳದು ಮುದ್ದಾಡ್ತೀರಿ. ಇವೆರಡೂ ಸಂಘಗಳ ನಡುವ ಎಲ್ಲರೂ ಅಲ್ಪದೋಷಗಳಾದ್ರ ಇವು ಮಕ್ಕಳು ತಿಳಿಲಾರ್ದೆ ಮಾಡ್ಯಾವತ್ತೇಳಿ ತಪ್ಪಲ್ಲಿ ಬದಿ ಒತ್ತೊಪ್ಪನ ಸ್ವೀಕಾರ ಮಾಡ್ಬೇಕಂತೇಳಿ ಕೋಟಿ ಕೋಟಿ ವಿನಂತಿ ಹೇಳಿ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಉಭಯ ಕಲಾವಂತರಿಗೆ ಪಾಡಿ.